ಮುಂಜಾನೆ BCom 3ನೇ ತರಗತಿಯ ಪ್ರಬಂಧ ಸಂಕಲನ ರಾಷ್ಟ್ರ ಚಾರಿತ್ರ್ಯ. ಈ ರಾಷ್ಟ್ರ ಚಾರಿತ್ರ್ಯವನ್ನು ರಾಯ ಧಾರವಾಡ್ಕರ್ ಅವರು ಬರೆದಿದ್ದಾರೆ. ರಾಷ್ಟ್ರ ಚಾರಿತ್ರ್ಯ ಅನ್ನೋದರ ಬಗ್ಗೆ ರಾಯ ಧಾರವಾಡ್ಕರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ರಾಷ್ಟ್ರದ ಚಾರಿತ್ರ್ಯವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ವಾಸಿಸುವಂತಹ ಜನರ ಸ್ವಭಾವದ ಮೇಲೆ ಅದು ವ್ಯಕ್ತವಾಗಿದೆ ಅನ್ನೋದನ್ನು ತಿಳಿಸ್ತಾರೆ. ಸಹಜವಾಗಿ ನಾನು ಉದಾಹರಣೆಯನ್ನು ಸಹಿತ ಕೊಟ್ಟಿದ್ದೆ. ಇಲ್ಲಿ ಲೇಖಕರು ಕೂಡ ಹೇಳಿದರು, 2 ಜನ ಫ್ರೆಂಚರು ಕೂಡಿದರೆ ಹೇಗೆ ಮಜಾ ಮಾಡಬೇಕು ಅಂತ ವಿಚಾರ ಮಾಡ್ತಾರಂತೆ. ಅದೇ ರೀತಿಯಾಗಿ 2 ಬ್ರಿಟಿಷರು ಕೂಡಿದರೆ ತಾವೆಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿದರೆ, ಅಮೇರಿಕನ್ನರು ನಾವು ಯಾವ ಶಸ್ತ್ರಾಸ್ತ್ರವನ್ನು ಯಾವ ದೇಶಕ್ಕೆ ಪೂರೈಸಬೇಕು, ಹೇಗೆ ಪೂರೈಸಬೇಕು, ನಾವು ಹೇಗೆ ಲಾಭ ಪಡ್ಕೊಳ್ಬೇಕು ಅನ್ನೋದರ ಬಗ್ಗೆ ವಿಚಾರ ಮಾಡ್ತಾರಂತೆ. ಅದೇ ರೀತಿಯಾಗಿ ಭಾರತೀಯರು ಮಾತ್ರ ನಾನು ಹೆಚ್ಚೋ ನೀನು ಹೆಚ್ಚೋ ಅಂತ ಗುದ್ದಾಡ್ತಿರ್ತಾರಂತೆ. 2 ಜನ ಇದ್ದರೆ ಅವರಲ್ಲಿ 2 ಕೂಡ ಗುದ್ದಾಡ್ತಿರೋರೆ. ಅದಕ್ಕೆ ನಾನೇನು ಹೇಳಿದ್ದೆ ನಿಮಗೆ, ಏಡಿಯನ್ನು ಉದಾಹರಣೆಯಾಗಿ ನೀಡಿದ್ದೆ. ಎಲ್ಲ ದೇಶದ ಏಡಿಗಳು ಹೊರಗೆ ಬಂದರೆ, ಬುಟ್ಟಿಯಿಂದ ಹೊರಗೆ ಬಂದರೆ, ಆದರೆ ನಮ್ಮ ದೇಶದ ಏಡಿ ಮಾತ್ರ ಬುಟ್ಟಿಯಿಂದ ಒಂದು ಹೊರಗೆ ಬರಲಿಲ್ಲ. ಯಾಕೆ ಅಂತ ಹೋಗಿ ನೋಡಿದಾಗ ಒಂದರ ಕಾಲನ್ನು ಇನ್ನೊಂದು ಎಳೀತಾ ಇತ್ತು. ನಮ್ಮ ದೇಶದ ಜನಗಳು ಕೂಡ ಇದೇ ರೀತಿಯಾಗಿ ಒಬ್ರು ಯಾರಾದರೂ ಮೇಲೆ ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಮಾಡೋಕ್ಕಿಂತ ಹೆಚ್ಚಾಗಿ ಅವರನ್ನು ತುಳಿಯೋದನ್ನೇ ನೋಡ್ತಾ ಇರ್ತಾರಂತೆ. ಹಾಗಾಗಿ ಈ ವಿಷಯವನ್ನು ಹೇಳ್ತಾ ಲೇಖಕರು ತುಂಬ ನೋವನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಹಿಂದಿನ ಕನ್ನಡ ಕವಿಗಳಲ್ಲಿದ್ದಂತಹ ಒಂದು ಭಾಷಾಭಿಮಾನ ಇಂದಿನ ಜನಗಳಲ್ಲಿ ಅದು ಇಲ್ಲ ಅನ್ನೋದನ್ನು ತಿಳಿಸ್ತಾರೆ. ಹಿಂದೆ ಪಂಪ ಸೊಗಸಾಗಿ ಹೇಳ್ತಾನೆ, ತನ್ನ ಕನ್ನಡವನ್ನು ನಾನು ಬಿಡೋದಿಲ್ಲ, ಬನವಾಸಿ ದೇಶವನ್ನು ನಾನು ಯಾವತ್ತಿಗೂ ನೆನೀತಿರ್ತೀನಿ, ಯಾರೇ ಏನೇ ಅಂದರೂ ಕೂಡ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾನಂತೆ. ಅದೇ ರೀತಿಯಾಗಿ ಇನ್ನೊಬ್ಬ ಅಂದರೆ ಹೊಸಗನ್ನಡ ಸಾಹಿತ್ಯದಲ್ಲಿ ಬರುವಂತಹ GP ರಾಜರತ್ನಂ ಕೂಡ ರತ್ನನ ಪದಗಳು ಅನ್ನುವಂತಹ ಕಾವ್ಯವನ್ನು ರಚಿಸ್ತಾರೆ. ಹೋದ ಸೆಮಿಸ್ಟರಲ್ಲಿ ಈ ಒಂದು ಪದ್ಯ ಇತ್ತು, ನೀವು ಕೇಳಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅವರಿಗೇನಿದೆ, ಹೆಂಡ ಹೆಂಡತಿ ಕನ್ನಡ ಪದಗಳು. ಅವ್ರು ಹೇಳ್ತಾರಂತೆ, ದೇವರೇನಾದರೂ ಪ್ರತ್ಯಕ್ಷ ಆಗಿ ರತ್ನ ಹೆಂಡ ಬಿಟ್ಬಿಡೋ, ಬೇಡ ನಿನಗದು ಸರಿ ಹೊಂದೋದಿಲ್ಲ ಅಂದರೆ ಆಯ್ತಪ್ಪ ಹೆಂಡ ಬಿಟ್ಬಿಡ್ತೀನಿ ಅಂತ ಹೇಳ್ತಾರಂತೆ. ಇನ್ನು ಹೆಂಡತಿ, ಅವನಿಗೆ ತುಂಬ ಆತ್ಮೀಯರು ಹೆಂಡ ಹೆಂಡತಿ ಮತ್ತು ಕನ್ನಡ ಪದಗಳು. ಆಯಿತಾ, ಹೆಂಡತಿ, ರತ್ನ ನಿನಗೆ ಹೆಂಡತಿ ಯಾಕೆ ಬೇಕೋ, ಹೆಂಡತಿನೂ ಬಿಟ್ಬಿಡು ಅಂದರೆ ಒಂದು ತೊಂದರೆನೇ ತಪ್ಪಿತು ತನಗೆ ಅಂದ್ಬಿಟ್ಟು ಅವನು ಏನು ಮಾಡ್ತಾನಂತೆ, ಹೆಂಡತಿಯನ್ನೂ ಬೇಕಾದರೆ ಬಿಡೋಕೆ ರೆಡಿ ಆಗ್ತಾನಂತೆ. ಆದರೆ ಅದೇ ದೇವರೇ ಬಂದು ರತ್ನ ಕನ್ನಡ ಪದಗಳನ್ನೂ ಬಿಟ್ಬಿಡು ಅಂತ ಅಂದರೆ ಅವ್ರು ಹೇಳ್ತಾರಂತೆ, ಕನ್ನಡ ಪದಗಳನ್ನು ಮಾತ್ರ ದೇವರಾದ್ರೇನು ಗೀವರಾದ್ರೇನು, ಕನ್ನಡ ಪದಗಳನ್ನು ಬಿಡು ಅಂದರೆ ನಾನು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರಂತೆ. ಅವರು ಹೇಳ್ತಾರೆ, ನರಕಕ್ಕೆ ಕಳಿಸ್ತೀನಿ ನಿನ್ನ ಅಂತ ದೇವ್ರು ಅಂದರೂ ಕೂಡ, ನಿನ್ನ ನಾಲ್ಗೆ ಕೊಯ್ತೀನಿ ಅಂತ ಅಂದ್ಬಿಟ್ಟು ದೇವ್ರು ಅಂದರೂ ಕೂಡ ರತ್ನ ಅವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೇ ನಾನು ಕನ್ನಡ ಪದಗಳನ್ನೇ ಮಾತನಾಡ್ತೀನಿ ಅಂತ ಅಂದ್ಬಿಟ್ಟು ತನ್ನಲ್ಲಿದ್ದಂತಹ ಒಂದು ಭಾಷಾಭಿಮಾನವನ್ನು ಮೆರೀತಾರೆ. ಆದರೆ ಇಂದಿನ ಜನಗಳಲ್ಲಿ ಎಷ್ಟಿದೆ ಹೇಳ್ರಿ ಆ ಒಂದು ರಾಷ್ಟ್ರಾಭಿಮಾನ, ದೇಶಾಭಿಮಾನ, ಭಾಷಾಭಿಮಾನ. ಉದಾಹರಣೆ, ಕೆಲವೊಂದು ಸರಿ ವಿದ್ಯಾರ್ಥಿಗಳನ್ನು ಕೇಳಿದರೆ ಅವ್ರು ಹೇಳ್ತಾರೆ, ಮೇಡಮ್ ನಾನು 10ನೇ ಕ್ಲಾಸ್ ತನಕ ಅಷ್ಟೇ ಕಲ್ತಿದ್ದು, ಮುಂದೆ ಕಲಿತೇ ಇಲ್ಲ, ನನಗೆ ಬರೋದೇ ಇಲ್ಲ ಅಂತ. ಇನ್ನು ಕೆಲವೊಬ್ಬರು ಮರ್ತು ಬಿಟ್ಟಿದ್ದೀನಿ ನಾನು ಅಂತಾರೆ. ಸೊ ಇದಕ್ಕೆ ಕೆಲವೊಂದು ಉದಾಹರಣೆಯನ್ನು ನಾನು ಪಾಠ ಮಾಡ್ತಾ ಮಾಡ್ತಾ ಕೊಡ್ತೀನಿ ನಿಮಗೆ. ಆಯಿತಾ, ಸರಿ. ಇನ್ನೇ ಬೇರೆ ದೇಶದ ಕವಿಗಳ ಹೇಳಿಕೆಯನ್ನು ನೀಡ್ತಾರೆ. ಸ್ಕಾಟ್ ಕವಿ ಏನು ಮಾಡ್ತಾನಂತೆ, ಅವ್ರು ಹೇಳ್ತಾರಂತೆ, ನನ್ನ ದೇಶ ಎಂದು ಅಭಿಮಾನ ಪಡದ ಮನುಷ್ಯ
ಎಂದಿಗಾದರೂ ಜೀವಿಸಿದ್ದಾನೆಯೇ ಅಂತ ಅಂತಾರವರು. ನಿಜವಾಗಿಯೂ ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ನನ್ನ ದೇಶ ಅಲ್ಲಪ್ಪ ಅಂತ ಹೇಳೋದಿಲ್ಲ. ನನ್ನ ದೇಶ ಅಂತ ಆತ ಹೆಮ್ಮೆ ಪಟ್ಕೊಳ್ತಾನಂತೆ. ಹಾಗೆಯೇ ಇಂಗ್ಲೆಂಡಿನ ಕವಿ ಹೆನ್ಲೆ ಕೂಡ ತನ್ನ ದೇಶವನ್ನು ಹೊಗಳ್ಕೊಳ್ತಾರೆ. ಏನು ಮಾಡೇನು ನಾನು ನಿನಗೆ ಇಂಗ್ಲೆಂಡ್, ನನ್ನ ಇಂಗ್ಲೆಂಡ್. ಅವ್ರು ಪ್ರಶ್ನೆ ಮಾಡ್ತಾರಂತೆ ಇಂಗ್ಲೆಂಡ್ ದೇಶಕ್ಕೆ, ತನ್ನ ದೇಶವನ್ನು ಅವ್ರು ಹೇಳ್ತಾರೆ, ಇಂಗ್ಲೆಂಡ್ ನಾನು ನಿನಗೇನು ಮಾಡ್ಬೋದು, ಏನು ಮಾಡೋಕ್ಕೆ ಸಾಧ್ಯ ಇದೆ? ಯಾಕಂದರೆ ನಾನು ನಿನ್ನ ದೇಶದಲ್ಲಿ ಹುಟ್ಟಿದ್ದೀನಿ, ಬಟ್ ನೀನು ನನಗೇನಾದರೂ ಮಾಡ್ಬೋದು. ಯಾಕಂದರೆ ನಾವು ನಿನ್ನವರು, ನಿನ್ನಲ್ಲಿ ಅಂದರೆ ಇಂಗ್ಲೆಂಡ್ನಲ್ಲಿ ಜನಿಸಿದ್ದೇ ನನ್ನ ಪುಣ್ಯ ಅಂತ ಅಂದ್ಬಿಟ್ಟು ಇಂಗ್ಲೆಂಡನ್ನು ತುಂಬ ಹೊಗಳ್ಬಿಟ್ಟು ಅವ್ರು ಹೇಳ್ತಾರೆ. ಅದೇ ಬ್ರಿಟನ್ ದೇಶದ ಥಾಮಸ್ ಎಂಬ ಕವಿ ಆತ ಹೇಳ್ತಾರಂತೆ, ಆಳವು ಬ್ರಿಟಾನಿಯಾ. ಯಾಕಂದರೆ ಬ್ರಿಟನ್ ಎಲ್ಲ ದೇಶವನ್ನು ಆಳುವಂತಹ ಶಕ್ತಿಯನ್ನು ಹೊಂದಿರುವಂತಹ ದೇಶ ಅದು. ಹಾಗಾಗಿ ಅಲ್ಲಿರುವಂತಹ ಥಾಮಸ್ ಎಂಬ ಕವಿ ಹೇಳ್ತಾರಂತೆ, ಆಳವು ಬ್ರಿಟಾನಿಯಾ ಆಳುತೆರೆಗಳನ್ನು ಎಂದಿಗೂ ಬ್ರಿಟನ್ನಿನಡಿಯಾಳೆನಿಸಿಕೊಳ್ಳನು. ನಾನು ಯಾವತ್ತಿಗೂ ಕೂಡ ಏನು ರಾಜರಾಗಿದ್ದೀವೋ, ನಾವು ಏನು ದೇಶವನ್ನು ಆಳ್ತಾ ಇದ್ದೀವೋ ಹೀಗೆ ಆಳಬೇಕು. ನಾವು ಯಾವತ್ತಿಗೂ ಬೇರೆ ದೇಶಕ್ಕೆ ಅಡಿಯಾಳಾಗಿ ಇರುವುದು ಬೇಡ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರಂತೆ. ರೂಲ್ ಬ್ರಿಟಾನಿಯಾ, ಬ್ರಿಟನ್ ರೂಲ್ಸ್ ದ ವೇವ್ಸ್, ಬ್ರಿಟನ್ ಶಾಲ್ ನೆವರ್ ಬಿ ಎ ಸ್ಲೇವ್. ಈ ರೀತಿಯಾಗಿ ಬ್ರಿಟನ್ ದೇಶದ ಚಾರಿತ್ರ್ಯವನ್ನು ಕೂಡ ಅವರು ಕೊಂಡಾಡಿದ್ರಂತೆ. ಇಂತಹ ಉಗ್ರವಾದಂತಹ ರಾಷ್ಟ್ರಾಭಿಮಾನ, ದೇಶಾಭಿಮಾನ ಎಲ್ಲ ದೇಶದಲ್ಲೂ ಇದೆ. ಆದರೆ ನಮ್ಮ ದೇಶದಲ್ಲಿ ಹೀಗೆ ಇದೆಯಾ ಅನ್ನೋದು ಅವ್ರ ಪ್ರಶ್ನೆ ಅಲ್ವಾ ವಿದ್ಯಾರ್ಥಿಗಳೇ? ನೀವೇ ವಿಚಾರ ಮಾಡ್ರಿ. ನಾವು ಭಾರತೀಯರು ಅಂತ ಹೆಮ್ಮೆ ಪಟ್ಕೊಳ್ತೀವಿ, ನಾವು ಕನ್ನಡಿಗರು ಅಂತ ಹೆಮ್ಮೆ ಪಟ್ಕೊಳ್ತೀವಿ. ಆದರೆ ಕನ್ನಡ ಮಾತನಾಡೋದು ಯಾವಾಗ? ನವೆಂಬರ್ 1ನೇ ತಾರೀಕು ಬಂತು ಅಂದರೆ ಎಲ್ಲ ಚಾನಲ್ಗಳಲ್ಲೂ ಕನ್ನಡ 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 ಅಂತಾರೆ. ನವೆಂಬರ್ 1 ಮುಗೀಲಿ, ಕನ್ನಡ ಅಂತಾರಾ? ಇಲ್ಲ. ಹಾಗಾಗಿ ಸ್ವಾರ್ಥಕ್ಕಾಗಿ, ಸುಖಲೋಲುಪತೆಗಾಗಿ ನಾವು ದೇಶವನ್ನು ಸಹ ಬೇಕೆಂದರೆ ಒತ್ತೆ ಹಾಕುತ್ತೇವೆ. ನಮ್ಮ ದೇಶದ ಜನಗಳು ಸ್ವಾರ್ಥಿಗಳು. ನಾನಷ್ಟೇ ಬದುಕಬೇಕು, ನಾನಷ್ಟೇ ಚೆನ್ನಾಗಿರಬೇಕು ಅನ್ನುವರು, ನಾನಷ್ಟೇ ಸುಖ ಪಡಬೇಕು ಅನ್ನುವರು. ಯಾರಾದರೂ ಬೇರೆ ದೇಶದವರು ನಿಮ್ಮ ದೇಶದಲ್ಲಿ ಏನು ರಹಸ್ಯ ಇದೆ ಅದನ್ನು ನನಗೆ ಹೇಳ್ರಿ ಅಂತ ಅಂದರೆ ನಾವೇನು ಮಾಡಿಬಿಡ್ತೀವಂತೆ, ಏನು ರಹಸ್ಯ ಇದೆಯೋ ಆ ರಹಸ್ಯವನ್ನೆಲ್ಲ ಹೇಳಿಬಿಟ್ಟು ನಾವು ದುಡ್ಡನ್ನು ಕೂಡ ಪಡೆಯುವಂತಹ ಜನ ಅಂತ ಅಂದ್ಬಿಟ್ಟು ತುಂಬ ನೋವಿನಿಂದ ರಾಯ ಧಾರವಾಡ್ಕರ್ ಅವರು ಹೇಳ್ತಾರೆ. ಲಕ್ಷ ರೂಪಾಯಿ ಕೊಟ್ಟರೆ ಅದನ್ನು ಮಾರಲು ನಾವು ಹಿಂದು ಮುಂದು ನೋಡುವುದಿಲ್ಲ. ಯಾಕಂದರೆ ಆ ಒಂದು ರಹಸ್ಯ ಯಾರಿಗೂ ಹೇಳಬಾರ್ದು ಅನ್ನೋ ರಹಸ್ಯವಾಗಿರತ್ತೆ. ಅದ್ರ ದುಡ್ಡು ಕೊಡ್ತೀವಿ ಅಂದರೆ ಕೊಟ್ಬಿಡ್ತೀವಂತೆ ಎಂಬ ಬೇತಾಳ ನಮ್ಮ ಹೊಟ್ಟೆಯನ್ನು ಹೊಕ್ಕಿಬಿಟ್ಟಿದೆ. ಎಂತಹ ಬೇತಾಳ ಅದು? ಬೇಕು ಬೇಕು ಅನ್ನುವ ಬೇತಾಳ. ನಮ್ಮ ಜನಗಳಲ್ಲಿ ಸಾಕು ಅನ್ನುವ ಭಾವನೆ ಇಲ್ಲವೇ ಇಲ್ಲ. ಇದರಿಂದ ತಿಂದಷ್ಟು ಇನ್ನೂ ತಿನ್ನಬೇಕೆಂಬ ಹಪ ನಮ್ಮನ್ನು ಆವರಿಸಿದೆ. ನಿಜವಾಗ್ಲೂ ಒಂದ್ಸರಿ ಒಂದು ಈ ಉದಾಹರಣೆ ಮುಂದೆ ಹೇಳ್ತಾರೆ ಅವರು. ಭ್ರಷ್ಟಾಚಾರ, ಸ್ವಾರ್ಥ, ಸ್ವಜನ ಪಕ್ಷಪಾತ, ಜಾತೀಯತೆಗಳೆಂಬ ಪಿಶಾಚಿಗಳು ನಮ್ಮ ಹಿಂದೆ ಕೈ ತೊಳೆದುಕೊಂಡು ಬೆನ್ನು ಹತ್ತಿವೆ. ಭ್ರಷ್ಟಾಚಾರ ಇದೆ, ಸ್ವಾರ್ಥ ಇದೆ, ಎಲ್ಲ ಕಡೆನೂ ಇದೆ. ಸ್ವಜನ ಪಕ್ಷಪಾತ ಇದೆ, ಜಾತೀಯತೆಗಳೆಂಬ ಪಿಶಾಚಿಗಳು. ಭ್ರಷ್ಟಾಚಾರ ಇದೆ. ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡೋಕ್ಕೆ ಹೋಗ್ರಿ, ಆಮೇಲೆ ಇದಕ್ಕೆ ಹೋಗ್ರಿ, ಹಾಸ್ಪಿಟ್ಲಿಗೆ ಹೋಗ್ರಿ, ವೈದ್ಯರ ಹತ್ರ ಹೋಗಲಿ, ಎಲ್ಲೇ ನಾವು ಹೋದರೂ ಕೂಡ ಅಲ್ಲಿ ಏನಿದೆ, ಲಂಚ ಅನ್ನೋದು ಇದ್ದೇ ಇದೆ. ಲಂಚ ಇಲ್ಲದೇ ಇದ್ದಿದ್ದರೆ ದೇಶ ತುಂಬ ಚೆನ್ನಾಗಿರ್ತಿತ್ತು ಅಲ್ವಾ? ಜಾತೀಯತೆ ಇದೆ ನಮ್ಮಲ್ಲಿ. ಮೇಲ್ಜಾತಿ, ಕೀಳ್ಜಾತಿ, ಬಡವ, ಬಲ್ಲಿದ ಅನ್ನುವ ಜಾತಿಯ
ವ್ಯವಸ್ಥೆ ತುಂಬ ಇದೆ. ನಾವೆಲ್ಲರೂ ಒಂದೇ ಜಾತಿ, ಗಂಡು ಹೆಣ್ಣು ಎಂಬ ಎರಡೇ ಎರಡು ಜಾತಿ ಅಂತ ಅಂದ್ಕೊಂಡ್ರೆ ನಮ್ಮ ದೇಶನೂ ಕೂಡ ಏನಾಗ್ತಿತ್ತು, ತುಂಬ ಎತ್ತರಕ್ಕೆ ಬೆಳೀತಿತ್ತು. ಈ ಕೋಲಾಹಲದಲ್ಲಿ ದೇಶವೇ ನಮ್ಮ ಕಣ್ಣಿಂದ ಮಾಯವಾಗಿದೆ. ನಾವು ನಮ್ಮ ರಾಷ್ಟ್ರದ ಬಗ್ಗೆ ಚಿಂತಿಸ್ತಾ ಇಲ್ಲ. ನಮ್ಮದು, ನನ್ನ ಸ್ವಾರ್ಥ, ನಮ್ಮ ಕುಟುಂಬ ಚೆನ್ನಾಗಿದ್ರೆ ಸಾಕು ಅಂತ ಅಂದ್ಕೊಳ್ತೀವಿ. ಆದರೆ ಇಂಗ್ಲೆಂಡ್ ದೇಶದವರಾಗಿರ್ಬೋದು, ಬ್ರಿಟನ್ದವರಾಗಿರ್ಬೋದು, ಅವರೆಲ್ಲರೂ ಏನು ಹೇಳ್ತಾ ಇದ್ದಾರೆ, ದೇಶಕ್ಕೋಸ್ಕರ ತಾನೇನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ನಮ್ಮ ದೇಶದಲ್ಲಿ ಏನಾಗಿದೆ, ಬರೀ ಸ್ವಾರ್ಥಿಗಳು ಅನ್ನೋದನ್ನು ಅವ್ರೇನು ಮಾಡ್ತಾರೆ, ತಮ್ಮ ಅಭಿಪ್ರಾಯವನ್ನು ಈ ಲೇಖನದ ಮುಖಾಂತರ ತಿಳಿಸ್ತಾ ಇದ್ದಾರೆ. ಈ ಬೇಕು ಬೇಕು ಅನ್ನುವಂತಹ ಈ ಭೂತ ಏನಿದೆಯಲ್ಲ, ಅವ್ರು ಹೇಳ್ತಾರೆ, ಒಂದು ದನಕ್ಕೆ ಇರುವಷ್ಟು ಬುದ್ಧಿ ನಮ್ಮಲ್ಲಿ ಉಳಿದಿಲ್ಲ. ಒಂದು ದನಕ್ಕೆ ಹುಲ್ಲು ಹಾಕಿದರೆ ಆ ದನ ಏನು ಮಾಡತ್ತಂತೆ, ತನಗೆ ಹೊಟ್ಟೆ ತುಂಬಿದ ಮೇಲೆ ಮುಂದಿನ ಸ್ಥಳಕ್ಕೆ ಹೋಗತ್ತೆ. ತನ್ನ ಹೊಟ್ಟೆ ತುಂಬತಪ್ಪ ಸಾಕು ಅಂದ್ಕೊಂಡು ಅದು ಮುಂದೆ ಹೋಗತ್ತಂತೆ. ಆದರೆ ಒಂದು ಕತ್ತೆ ಮುಂದೆ ಹುಲ್ಲು ಹಾಕಿದರೂ ಕೂಡ ಆ ಕತ್ತೆ ಏನು ಮಾಡತ್ತೆ, ತನಗೆಷ್ಟು ಬೇಕೋ ಅಷ್ಟು ತಿಂದು ಅದು ಇನ್ನು ಸ್ವಲ್ಪ ಬೇಕಾದರೆ ಹೆಚ್ಚಿಗೆ ತಿನ್ಬೋದಂತೆ. ಆದರೆ ತನಗೆ ತಿನ್ನೋದು ಸಾಕಾಯಿತು ಅಂದಾಗ ಮುಂದಿನ ರಾಶಿಗೆ ಹೋಗತ್ತೆ, ಅಥವಾ ತನ್ನ ರಾಶಿಯನ್ನು ಬಿಟ್ಬಿಟ್ಟು ಕತ್ತೆ ತನ್ನ ಪಾಳಿಗೆ ತಾನು ಹೋಗತ್ತಂತೆ. ಆದರೆ ಮನುಷ್ಯ ಹಾಗಲ್ಲ ಅಂತ ಹೇಳ್ತಾರೆ. ಮನುಷ್ಯನನ್ನು ನೋಡ್ರಿ, ತಾನು ತಿಂತಾನೆ, ತಾನು ತಿಂದಾದ್ಮೇಲೆ ಅವನಿಗೆ ಅನ್ಸತ್ತೆ ನನ್ನ ಹೆಂಡತಿ ಮಕ್ಕಳಿಗೆ ತೊಗೊಂಡು ಹೋಗ್ಬೇಕಲ್ಲ ಅನ್ಸತ್ತೆ. ಸೊ ಹೆಂಡತಿ ಮಕ್ಕಳಿಗೆ ತುಂಬ್ಕೊಳ್ತಾನೆ. ಇನ್ನೂ ಏನಾದರೂ ಹೆಚ್ಚಿಗೆ ಇತ್ತು ಅಂದರೆ, ಅಯ್ಯೋ ಇನ್ನೂ ಹೆಚ್ಚಿಗೆ ಇದೆಯಲ್ಲ, ಒಂದು ಗಾಡಿ ಇದ್ದಿದ್ರೆ ಗಾಡಿ ಮೇಲೆ ತೊಗೊಂಡು ಹೋಗ್ಬೋದಿತ್ತು ಅಂತ ಅಂದ್ಕೊಳ್ತಾನೆ. ಸೊ ಅವನಿಗೆ ಏನಾಗಿದೆ ಅಂದರೆ, ಬೇಕು ಬೇಕು ಅನ್ನುವ ಒಂದು ಬೆನ್ಬಿಡದ ಭೂತ ಏನಿದೆಯಲ್ಲ, ಆ ಭೂತ ಆತನ ಹಿಂದೆಯೇ ಇದೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಹೀಗಾಗಿ ನಮ್ಮ ದೇಶದಲ್ಲಿ ಕೆಲವರಿಗೆ ತಿಂದು ತಿಂದು ಅಜೀರ್ಣ ತುಂಬ ಜಾಸ್ತಿ ಇದೆ. ಜಾಸ್ತಿ ಇದ್ದರೂ ಕೂಡ ಅವ್ರಿಗೆ ಏನಾಗ್ತಿದೆ, ಮತ್ತೆ ಬೇಕು 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 ಅನ್ನಿಸ್ತಿದೆ. ತುಂಬ ತಿಂದಾಗ ನೋಡ್ರಿ, ಹಿಂಗೆ ಗಂಟೆ ಪೂರ್ತಿ ತಿಂತೀವಿ, ನಮ್ಗೆ ಹೊಟ್ಟೆಗೆ ಸಾಕು ಅನಿಸಿದ್ರು ಕೂಡ ಗಂಟೆ ಪೂರ್ತಿ ತಿಂತೀವಿ. ಗಂಟೆ ಪೂರ್ತಿ ತಿಂದ ಮೇಲೆ ಏನಾಗುತ್ತೆ, ಕೊನೆಗೆ ಬಾಯಿಂದನಾದರೂ ಹೊರಗೆ ಹೋಗುತ್ತೆ, ಇಲ್ಲ ಹಿಂದಿಂದನಾದರೂ ಒಳಗೆ ಹೋಗುತ್ತೆ. ಈ ರೀತಿ ಅಜೀರ್ಣ ಆಗಿ ಹೋಗುತ್ತೆ. ಅದೇ ನಾವು ಯಾವುದೋ ಬಡ ಮಕ್ಕಳಿಗೋ, ಬಡ ವಿದ್ಯಾರ್ಥಿಗಳಿಗೋ, ಅಥವಾ ಯಾವುದೋ ಅನಾಥಾಶ್ರಮಕ್ಕೋ ಉಳಿದಿರುವಂತಹ ಅಡಿಗೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಕೊಟ್ಟರೆ ಅವರಾದ್ರೂ ಖುಷಿ ಪಡ್ತಾರೆ ಅನ್ನೋದನ್ನು ಲೇಖಕರು ಓದುಗರಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ 2ನೇ ಮಹಾಯುದ್ಧದ ತರುವಾಯ ನಡೆದಂತಹ ಘಟನೆಯನ್ನು ವಿವರಿಸ್ತೀನಿ. ಇವತ್ತಿಗೆ ಇಷ್ಟು ಕ್ಲಾಸು ಸಾಕು. ಧನ್ಯವಾದಗಳು.